ಒಂದ್ ನಿಮಿಷ. ಯಾಕಂದ್ರೆ ನಿಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಖರ್ಗೆ ಅವರು 10 ಸಾರಿ ಹೇಳಿದ್ರು ಈ ಅಧಿಕಾರ ಬದಲಾವಣೆ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬೇಡಿ, ಹೈಕಮಾಂಡ್ ಇದೆ, ನಾಯಕರಿದ್ದೇವೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆಯ್ತಾ? 6 ತಿಂಗಳಾದ್ಮೇಲೆ ಖರ್ಗೆ ಅವ್ರು ಹೇಳ್ತಾರೆ ಇದು ಸ್ಥಳೀಯ ಸಮಸ್ಯೆ, ನೀವೇ ಬಗೆಹರಿಸ್ಕೊಳ್ಳಿ ಅಂದ್ರೆ ಪಕ್ಷಕ್ಕೂ ಸ್ಪಷ್ಟತೆ ಇಲ್ಲ, ಜನಕ್ಕೂ ಸ್ಪಷ್ಟತೆ ಇಲ್ಲ. ನೋಡಿ, ಸ್ಪಷ್ಟತೆ ಏನ್ ಗೊತ್ತಾ, ಅದು ತೀರ್ಮಾನ ಹೈಕಮಾಂಡ್ ಬಿಹೇವ್ ಮಾಡೋ ರೀತಿನೇ ಇಲ್ಲ ಕೇಳಿ, ಒಂದು ಪಕ್ಷದ ನಾಯಕತ್ವ ಖರ್ಗೆ ಸಾಹೇಬರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಪ್ಪ, ಆಲ್ರೆಡಿ ತೀರ್ಮಾನ ಆಗೋಗಿದೆ, ಮುಗ್ದಿದೆ. ಇನ್ನೂ ಏನಾದ್ರು ನಿಮ್ ಚರ್ಚೆಗಳಿದ್ರೆ, ಯಾರೋ ಶಾಸಕರು ಹೇಳಿದ್ರು, ಯಾರೋ ಮಾಧ್ಯಮದಲ್ಲಿ ಬಂತು, ಇನ್ನೊಬ್ರು ಹೇಳಿದ್ರು, ವಿರೋಧ ಪಕ್ಷದವರು ಹೇಳಿದ್ರು ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ. ಅದನ್ನ ಗೊಂದಲನ ನೀವೇ ಪರಿಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಅವಾಗ ಇಬ್ರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ರು ಒಟ್ಟಿಗೆ ಹೇಳಿದ್ರು, ನೋಡಿ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಏನಾದ್ರು ಇದ್ರೆ ಬದಲಾವಣೆ ಇದ್ರೆ. ಅಲ್ಲಿವರೆಗೂ ಈ ವಿಷಯ ಚರ್ಚೆಗೆ ಅವಕಾಶ ಇಲ್ಲ. ಪಕ್ಷದ ನಿಷ್ಠಾವಂತ ವಕ್ತಾರರು ಹಂಗಾಗಿ ಸಮರ್ಥನೆ ರಾಜಕೀಯ ವಿಶ್ಲೇಷಕರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿಲ್ಲ, ಕಿವಿಗಳಿಗೆ ಹತ್ತಿ ಇಟ್ಕೊಂಡು ಕೂತಿಲ್ಲ, ಗೆಸ್ ಮಾಡೋದು ಮನ್ಸಿಂದ ಮೈಂಡ್ ಇಂದ ಸರ್. ಬಟ್ ಕಣ್ಣು ಕಿವಿ ಚುರುಕಿದೆಯಲ್ಲ, ರಾಜಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಇಲ್ಲ ರಾಜಗೌಡ್ರೆ, ಮುಗಿದೋಯ್ತು, ಪಾರ್ಟಿಯಿಂದ ಮಾತನಾಡಬಾರದು ಅಂತ ಹೇಳಿದ್ರು, ಯಾರು ಮಾತನಾಡ್ತಿಲ್ಲ ಅಂತ ಪಾಪ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ. ಬಸವರಾಜ್ ಶಿವಗಂಗಾ ಅವರು ಹೇಳಿದ್ದಾರೆ 2 ದಿನ ಟೈಮ್ ಕೊಡಿ. ಎಷ್ಟು 2 ದಿನ? ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬಂದು 16ನೇ ತಾರೀಕು ನಾನು ಮಾತನಾಡ್ತೀನಿ. ಬದಲಾವಣೆಯ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಎಲ್ಲ ಮುಗಿದೋಯ್ತಾ? ಮುಖ್ಯಮಂತ್ರಿ ವೈಯಕ್ತಿಕ ಅಲ್ಲ ಸರ್, ರಾಹುಲ್ ಗಾಂಧಿಗಿಂತ ಖರ್ಗೆ ಅವರಿಗಿಂತ ದೊಡ್ಡವರು ಯಾರು ಇಲ್ಲ. ಒಂದ್ ನಿಮಿಷ. ಯಾಕಂದ್ರೆ ನಿಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಖರ್ಗೆ ಅವರು 10 ಸಾರಿ ಹೇಳಿದ್ರು ಈ ಅಧಿಕಾರ ಬದಲಾವಣೆ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬೇಡಿ, ಹೈಕಮಾಂಡ್ ಇದೆ, ನಾಯಕರಿದ್ದೇವೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆಯ್ತಾ? 6 ತಿಂಗಳಾದ್ಮೇಲೆ ಖರ್ಗೆ ಅವ್ರು ಹೇಳ್ತಾರೆ ಇದು ಸ್ಥಳೀಯ ಸಮಸ್ಯೆ, ನೀವೇ ಬಗೆಹರಿಸ್ಕೊಳ್ಳಿ ಅಂದ್ರೆ ಪಕ್ಷಕ್ಕೂ ಸ್ಪಷ್ಟತೆ ಇಲ್ಲ, ಜನಕ್ಕೂ ಸ್ಪಷ್ಟತೆ ಇಲ್ಲ. ನೋಡಿ, ಸ್ಪಷ್ಟತೆ ಏನ್ ಗೊತ್ತಾ, ಅದು ತೀರ್ಮಾನ ಹೈಕಮಾಂಡ್ ಬಿಹೇವ್ ಮಾಡೋ ರೀತಿನೇ ಇಲ್ಲ ಕೇಳಿ, ಒಂದು ಪಕ್ಷದ ನಾಯಕತ್ವ ಖರ್ಗೆ ಸಾಹೇಬರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಪ್ಪ, ಆಲ್ರೆಡಿ ತೀರ್ಮಾನ ಆಗೋಗಿದೆ, ಮುಗ್ದಿದೆ. ಇನ್ನೂ ಏನಾದ್ರು ನಿಮ್ ಚರ್ಚೆಗಳಿದ್ರೆ, ಯಾರೋ ಶಾಸಕರು ಹೇಳಿದ್ರು, ಯಾರೋ ಮಾಧ್ಯಮದಲ್ಲಿ ಬಂತು, ಇನ್ನೊಬ್ರು ಹೇಳಿದ್ರು, ವಿರೋಧ ಪಕ್ಷದವರು ಹೇಳಿದ್ರು ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ. ಅದನ್ನ ಗೊಂದಲನ ನೀವೇ ಪರಿಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಅವಾಗ ಇಬ್ರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ರು ಒಟ್ಟಿಗೆ ಹೇಳಿದ್ರು, ನೋಡಿ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಏನಾದ್ರು ಇದ್ರೆ ಬದಲಾವಣೆ ಇದ್ರೆ. ಅಲ್ಲಿವರೆಗೂ ಈ ವಿಷಯ ಚರ್ಚೆಗೆ ಅವಕಾಶ ಇಲ್ಲ. ಪಕ್ಷದ ನಿಷ್ಠಾವಂತ ವಕ್ತಾರರು ಹಂಗಾಗಿ ಸಮರ್ಥನೆ ರಾಜಕೀಯ ವಿಶ್ಲೇಷಕರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿಲ್ಲ, ಕಿವಿಗಳಿಗೆ ಹತ್ತಿ ಇಟ್ಕೊಂಡು ಕೂತಿಲ್ಲ, ಗೆಸ್ ಮಾಡೋದು ಮನ್ಸಿಂದ ಮೈಂಡ್ ಇಂದ ಸರ್. ಬಟ್ ಕಣ್ಣು ಕಿವಿ ಚುರುಕಿದೆಯಲ್ಲ, ರಾಜಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಇಲ್ಲ ರಾಜಗೌಡ್ರೆ, ಮುಗಿದೋಯ್ತು, ಪಾರ್ಟಿಯಿಂದ ಮಾತನಾಡಬಾರದು ಅಂತ ಹೇಳಿದ್ರು, ಯಾರು ಮಾತನಾಡ್ತಿಲ್ಲ ಅಂತ ಪಾಪ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ. ಬಸವರಾಜ್ ಶಿವಗಂಗಾ ಅವರು ಹೇಳಿದ್ದಾರೆ 2 ದಿನ ಟೈಮ್ ಕೊಡಿ. ಎಷ್ಟು 2 ದಿನ? ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬಂದು 16ನೇ ತಾರೀಕು ನಾನು ಮಾತನಾಡ್ತೀನಿ. ಬದಲಾವಣೆಯ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಎಲ್ಲ ಮುಗಿದೋಯ್ತಾ? ಮುಖ್ಯಮಂತ್ರಿ ವೈಯಕ್ತಿಕ ಅಲ್ಲ ಸರ್, ರಾಹುಲ್ ಗಾಂಧಿಗಿಂತ ಖರ್ಗೆ ಅವರಿಗಿಂತ ದೊಡ್ಡವರು ಯಾರು ಇಲ್ಲ. ಒಂದ್ ನಿಮಿಷ. ಯಾಕಂದ್ರೆ ನಿಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಖರ್ಗೆ ಅವರು 10 ಸಾರಿ ಹೇಳಿದ್ರು ಈ ಅಧಿಕಾರ ಬದಲಾವಣೆ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬೇಡಿ, ಹೈಕಮಾಂಡ್ ಇದೆ, ನಾಯಕರಿದ್ದೇವೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆಯ್ತಾ? 6 ತಿಂಗಳಾದ್ಮೇಲೆ ಖರ್ಗೆ ಅವ್ರು ಹೇಳ್ತಾರೆ ಇದು ಸ್ಥಳೀಯ ಸಮಸ್ಯೆ, ನೀವೇ ಬಗೆಹರಿಸ್ಕೊಳ್ಳಿ ಅಂದ್ರೆ ಪಕ್ಷಕ್ಕೂ ಸ್ಪಷ್ಟತೆ ಇಲ್ಲ, ಜನಕ್ಕೂ ಸ್ಪಷ್ಟತೆ ಇಲ್ಲ. ನೋಡಿ, ಸ್ಪಷ್ಟತೆ ಏನ್ ಗೊತ್ತಾ, ಅದು ತೀರ್ಮಾನ ಹೈಕಮಾಂಡ್ ಬಿಹೇವ್ ಮಾಡೋ ರೀತಿನೇ ಇಲ್ಲ ಕೇಳಿ, ಒಂದು ಪಕ್ಷದ ನಾಯಕತ್ವ ಖರ್ಗೆ ಸಾಹೇಬರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಪ್ಪ, ಆಲ್ರೆಡಿ ತೀರ್ಮಾನ ಆಗೋಗಿದೆ, ಮುಗ್ದಿದೆ. ಇನ್ನೂ ಏನಾದ್ರು ನಿಮ್ ಚರ್ಚೆಗಳಿದ್ರೆ, ಯಾರೋ ಶಾಸಕರು ಹೇಳಿದ್ರು, ಯಾರೋ ಮಾಧ್ಯಮದಲ್ಲಿ ಬಂತು, ಇನ್ನೊಬ್ರು ಹೇಳಿದ್ರು, ವಿರೋಧ ಪಕ್ಷದವರು ಹೇಳಿದ್ರು ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ. ಅದನ್ನ ಗೊಂದಲನ ನೀವೇ ಪರಿಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಅವಾಗ ಇಬ್ರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ರು ಒಟ್ಟಿಗೆ ಹೇಳಿದ್ರು, ನೋಡಿ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಏನಾದ್ರು ಇದ್ರೆ ಬದಲಾವಣೆ ಇದ್ರೆ. ಅಲ್ಲಿವರೆಗೂ ಈ ವಿಷಯ ಚರ್ಚೆಗೆ ಅವಕಾಶ ಇಲ್ಲ. ಪಕ್ಷದ ನಿಷ್ಠಾವಂತ ವಕ್ತಾರರು ಹಂಗಾಗಿ ಸಮರ್ಥನೆ ರಾಜಕೀಯ ವಿಶ್ಲೇಷಕರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿಲ್ಲ, ಕಿವಿಗಳಿಗೆ ಹತ್ತಿ ಇಟ್ಕೊಂಡು ಕೂತಿಲ್ಲ, ಗೆಸ್ ಮಾಡೋದು ಮನ್ಸಿಂದ ಮೈಂಡ್ ಇಂದ ಸರ್. ಬಟ್ ಕಣ್ಣು ಕಿವಿ ಚುರುಕಿದೆಯಲ್ಲ, ರಾಜಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಇಲ್ಲ ರಾಜಗೌಡ್ರೆ, ಮುಗಿದೋಯ್ತು, ಪಾರ್ಟಿಯಿಂದ ಮಾತನಾಡಬಾರದು ಅಂತ ಹೇಳಿದ್ರು, ಯಾರು ಮಾತನಾಡ್ತಿಲ್ಲ ಅಂತ ಪಾಪ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ. ಬಸವರಾಜ್ ಶಿವಗಂಗಾ ಅವರು ಹೇಳಿದ್ದಾರೆ 2 ದಿನ ಟೈಮ್ ಕೊಡಿ. ಎಷ್ಟು 2 ದಿನ? ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬಂದು 16ನೇ ತಾರೀಕು ನಾನು ಮಾತನಾಡ್ತೀನಿ. ಬದಲಾವಣೆಯ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಎಲ್ಲ ಮುಗಿದೋಯ್ತಾ? ಮುಖ್ಯಮಂತ್ರಿ ವೈಯಕ್ತಿಕ ಅಲ್ಲ ಸರ್, ರಾಹುಲ್ ಗಾಂಧಿಗಿಂತ ಖರ್ಗೆ ಅವರಿಗಿಂತ ದೊಡ್ಡವರು ಯಾರು ಇಲ್ಲ. ಒಂದ್ ನಿಮಿಷ. ಯಾಕಂದ್ರೆ ನಿಮ್ಮ
AICC ಅಧ್ಯಕ್ಷರಾದಂಥ ಖರ್ಗೆ ಅವರು 10 ಸಾರಿ ಹೇಳಿದ್ರು ಈ ಅಧಿಕಾರ ಬದಲಾವಣೆ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬೇಡಿ, ಹೈಕಮಾಂಡ್ ಇದೆ, ನಾಯಕರಿದ್ದೇವೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಹೌದು, ಮುಗೀತು. ಆಯ್ತಾ? Correct. 6 ತಿಂಗಳಾದ್ಮೇಲೆ ಖರ್ಗೆ ಅವ್ರು ಹೇಳ್ತಾರೆ ಇದು ಸ್ಥಳೀಯ ಸಮಸ್ಯೆ, ನೀವೇ ಬಗೆಹರಿಸ್ಕೊಳ್ಳಿ. ಅಂದ್ರೆ ಪಕ್ಷಕ್ಕೂ ಸ್ಪಷ್ಟತೆ ಇಲ್ಲ, ಜನಕ್ಕೂ ಸ್ಪಷ್ಟತೆ ಇಲ್ಲ. ನೋಡಿ, ಸ್ಪಷ್ಟತೆ ಏನ್ ಗೊತ್ತಾ, ಅದು ತೀರ್ಮಾನ ಅದೇ. ಹೈಕಮಾಂಡ್ ಬಿಹೇವ್ ಮಾಡೋ ರೀತಿನೇ ಇದು. ಇಲ್ಲ ಕೇಳಿ ಅವ್ರಿಗೆ ಒಂದು ಪಕ್ಷದ ನಾಯಕತ್ವ ಈ ರೀತಿ ಬಿಡಬೇಕಾ? ಖರ್ಗೆ ಸಾಹೇಬರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಪ್ಪ, ಆಲ್ರೆಡಿ ತೀರ್ಮಾನ ಆಗೋಗಿದೆ, ಮುಗ್ದಿದೆ. ಇನ್ನೂ ಏನಾದ್ರು ನಿಮ್ ಚರ್ಚೆಗಳಿದ್ರೆ, ಯಾರೋ ಶಾಸಕರು ಹೇಳಿದ್ರು, ಯಾರೋ ಮಾಧ್ಯಮದಲ್ಲಿ ಬಂತು, ಇನ್ನೊಬ್ರು ಹೇಳಿದ್ರು, ವಿರೋಧ ಪಕ್ಷದವರು ಹೇಳಿದ್ರು, ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ, ಅದನ್ನ ಗೊಂದಲನ ನೀವೇ ಪರಿಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಅವಾಗ ಇಬ್ರು ಹೇಳಿದ್ರು. ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ರು ಒಟ್ಟಿಗೆ ಹೇಳಿದ್ರು, ನೋಡಿ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಏನಾದ್ರು ಇದ್ರೆ ಬದಲಾವಣೆ ಇದ್ರೆ. ಅಲ್ಲಿವರೆಗೂ ಈ ವಿಷಯ ಚರ್ಚೆಗೆ ಅವಕಾಶ ಇಲ್ಲ. ಪಕ್ಷದ ನಿಷ್ಠಾವಂತ ವಕ್ತಾರರು ಹಂಗಾಗಿ ಸಮರ್ಥನೆ ಮಾಧ್ಯಮ ರಾಜಕೀಯ ವಿಶ್ಲೇಷಕರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿಲ್ಲ, ಕಿವಿಗಳಿಗೆ ಹತ್ತಿ ಇಟ್ಕೊಂಡು ಕೂತಿಲ್ಲ, ಗೆಸ್ ಮಾಡೋದು ಮನ್ಸಿಂದ ಮೈಂಡ್ ಇಂದ ಸರ್. ಬಟ್ ಕಣ್ಣು ಕಿವಿ ಚುರುಕಿದೆಯಲ್ಲ. ರಾಜಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಇಲ್ಲ ರಾಜಗೌಡ್ರೆ, ಮುಗಿದೋಯ್ತು, ಪಾರ್ಟಿಯಿಂದ ಮಾತನಾಡಬಾರದು ಅಂತ ಹೇಳಿದ್ರು, ಯಾರು ಮಾತನಾಡ್ತಿಲ್ಲ ಅಂತ ಪಾಪ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ. ಬಸವರಾಜ್ ಶಿವಗಂಗಾ ಅವರು ಹೇಳಿದ್ದಾರೆ 2 ದಿನ ಟೈಮ್ ಕೊಡಿ. ಎಷ್ಟು 2 ದಿನ? ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬಂದು 14ನೇ ತಾರೀಕು ನಾನು ಮಾತನಾಡ್ತೀನಿ. ಬದಲಾವಣೆಯ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಎಲ್ಲ ಮುಗಿದೋಯ್ತಾ? ಮುಖ್ಯಮಂತ್ರಿ ವೈಯಕ್ತಿಕ ಅಲ್ಲ ಸರ್, ಯಾಕಂದ್ರೆ ನಿಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಅವರು 10 ಸಾರಿ ಹೇಳಿದ್ರು ಈ ಅಧಿಕಾರ ಬದಲಾವಣೆ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬೇಡಿ, ಹೈಕಮಾಂಡ್ ಇದೆ, ನಾಯಕರಿದ್ದೇವೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆಯ್ತಾ? 6 ತಿಂಗಳಾದ್ಮೇಲೆ ಖರ್ಗೆ ಅವ್ರು ಹೇಳ್ತಾರೆ ಇದು ಸ್ಥಳೀಯ ಸಮಸ್ಯೆ, ನೀವೇ ಬಗೆಹರಿಸ್ಕೊಳ್ಳಿ. ಅಂದ್ರೆ ಪಕ್ಷಕ್ಕೂ ಸ್ಪಷ್ಟತೆ ಇಲ್ಲ, ಜನಕ್ಕೂ ಸ್ಪಷ್ಟತೆ ಇಲ್ಲ. ನೋಡಿ, ಸ್ಪಷ್ಟತೆ ಏನ್ ಗೊತ್ತಾ, ಅದು ತೀರ್ಮಾನ ಅದೇ. ಹೈಕಮಾಂಡ್ ಬಿಹೇವ್ ಮಾಡೋ ರೀತಿನೇ ಇದು. ಇಲ್ಲ ಕೇಳಿ ಅವ್ರಿಗೆ ಒಂದು ಪಕ್ಷದ ನಾಯಕತ್ವ ಈ ರೀತಿ ಬಿಡಬೇಕಾ? ಖರ್ಗೆ ಸಾಹೇಬರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಪ್ಪ, ಆಲ್ರೆಡಿ ತೀರ್ಮಾನ ಆಗೋಗಿದೆ, ಮುಗ್ದಿದೆ. ಇನ್ನೂ ಏನಾದ್ರು ನಿಮ್ ಚರ್ಚೆಗಳಿದ್ರೆ, ಯಾರೋ ಶಾಸಕರು ಹೇಳಿದ್ರು, ಯಾರೋ ಮಾಧ್ಯಮದಲ್ಲಿ ಬಂತು, ಇನ್ನೊಬ್ರು ಹೇಳಿದ್ರು, ವಿರೋಧ ಪಕ್ಷದವರು ಹೇಳಿದ್ರು, ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ, ಅದನ್ನ ಗೊಂದಲನ ನೀವೇ ಪರಿಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಅವಾಗ ಇಬ್ರು ಹೇಳಿದ್ರು. ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ರು ಒಟ್ಟಿಗೆ ಹೇಳಿದ್ರು, ನೋಡಿ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಏನಾದ್ರು ಇದ್ರೆ ಬದಲಾವಣೆ ಇದ್ರೆ. ಅಲ್ಲಿವರೆಗೂ ಈ ವಿಷಯ ಚರ್ಚೆಗೆ ಅವಕಾಶ ಇಲ್ಲ. ಪಕ್ಷದ ನಿಷ್ಠಾವಂತ ವಕ್ತಾರರು ಹಂಗಾಗಿ ಸಮರ್ಥನೆ ಮಾಧ್ಯಮ ರಾಜಕೀಯ ವಿಶ್ಲೇಷಕರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿಲ್ಲ, ಕಿವಿಗಳಿಗೆ ಹತ್ತಿ ಇಟ್ಕೊಂಡು ಕೂತಿಲ್ಲ, ಗೆಸ್ ಮಾಡೋದು ಮನ್ಸಿಂದ ಮೈಂಡ್ ಇಂದ ಸರ್. ಬಟ್ ಕಣ್ಣು ಕಿವಿ ಚುರುಕಿದೆಯಲ್ಲ. ರಾಜಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಇಲ್ಲ ರಾಜಗೌಡ್ರೆ, ಮುಗಿದೋಯ್ತು, ಪಾರ್ಟಿಯಿಂದ ಮಾತನಾಡಬಾರದು ಅಂತ ಹೇಳಿದ್ರು, ಯಾರು ಮಾತನಾಡ್ತಿಲ್ಲ ಅಂತ ಪಾಪ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ. ಬಸವರಾಜ್ ಶಿವಗಂಗಾ ಅವರು ಹೇಳಿದ್ದಾರೆ 2 ದಿನ ಟೈಮ್ ಕೊಡಿ. ಎಷ್ಟು 2 ದಿನ? ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬಂದು 14ನೇ ತಾರೀಕು ನಾನು ಮಾತನಾಡ್ತೀನಿ. ಬದಲಾವಣೆಯ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಎಲ್ಲ ಮುಗಿದೋಯ್ತಾ? ಮುಖ್ಯಮಂತ್ರಿ ವೈಯಕ್ತಿಕ ಅಲ್ಲ ಸರ್, ಯಾಕಂದ್ರೆ ನಿಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಅವರು 10 ಸಾರಿ ಹೇಳಿದ್ರು ಈ ಅಧಿಕಾರ ಬದಲಾವಣೆ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬೇಡಿ, ಹೈಕಮಾಂಡ್ ಇದೆ, ನಾಯಕರಿದ್ದೇವೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು.